ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ ಮೊದಲನೇ ಅಪ್ಡೇಟ್ಗೆ ಪಟ ನಂಗೆ ಹೋಗ್ಬಿಡೋಣ ಪಟ ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವಿತೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಅಪ್ಡೇಟ್ ಸ್ಟೀವ್ ಸ್ಮಿತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವರ ರಿಟೈರ್ಮೆಂಟ್ ಪ್ಲಾನ್ಸ್ ರಿಲೇಟೆಡ್ ಅಲ್ಲ ಇವ್ರು ಪ್ರೆಸ್ ಅವ್ರು ಎಲ್ಲಾರ್ದು ಹೋಗ್ಬಿಟ್ಟು ಏನಕ್ಕೆ 30 32 33 ಆದರೆ ಸಾಕು ಏಜ್ ರಿಟೈರ್ಮೆಂಟ್ ಯಾವಾಗ 30+ ಆಗ್ಬಿಟ್ರೆ ಸಾಕು ರಿಟೈರ್ಮೆಂಟ್ ಯಾವಾಗ ಅಂತ ಹೋಗ್ಬಿಟ್ಟು ಕೇಳ್ತಾನೆ ಇರ್ತಾರೆ ಪಾಪ ಸ್ಟೀವ್ ಸ್ಮಿತಿಗೆ ತಲೆ ಕೆಟ್ಬಿಟ್ಟು ನಂಗೆ ರಿಟೈರ್ಮೆಂಟ್ ಪ್ಲಾನ್ ಇಲ್ಲ ಬದನೇಕಾಯಿ ಇಲ್ಲ ಇವನು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಿಲ್ಲ ಯಾವ ಫಾರ್ಮೆಟಲ್ಲಿ ಕೂಡ ರಿಟೈರ್ ಆಗಲ್ಲ ನಾನು ಸದ್ಯಕ್ಕೆ ನಾನು ನೋಡಬೇಕಾಗಿರೋದು ಮುಂದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಷ್ಟೇ ಅದೇ ನನ್ನ ಪ್ಲ್ಯಾನಲ್ಲಿ ಇರೋದು ಬೇರೆ ಏನು ನನಗೆ ಪ್ಲ್ಯಾನ್ ಇಲ್ಲ ಅಂತ ಹೇಳಿದರೆ ಬಟ್ ಏನು ಅಂತ ಗೊತ್ತಿಲ್ಲ ಅವರು ಸುಮ್ಮನೆ ರಿಟೈರ್ಮೆಂಟ್ ಯಾವಾಗ ಅಂತ ಎಲ್ಲರೂ ಕೇಳ್ತಿರ್ತಾರೆ ಒಂದೇ ಸಮ ಇದ್ರೆ ನೆಮ್ಮದಿಯಾಗಿರಬೇಕು ಗುರು. ಅಪ್ಡೇಟ್ ನಂಬರ್ 2 ಡೇವಿಡ್ ವಾರ್ನರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಡೇವಿಡ್ ವಾರ್ನರ್ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ರಿಟೈರ್ಮೆಂಟ್ನ ತಗೊಂಡಿದ್ದಾಯಿತು, ಮತ್ತೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ರಿಟೈರ್ಮೆಂಟಿಂದ ಹೇಳಿದ್ರು ಕೂಡ ಜಾರ್ಜ್ ಬೇಲಿ ಅವ್ರು ಹೇಳ್ಬಿಟ್ರು ಆಲ್ರೆಡಿ ನಾವೇ ಅಲ್ವಾ ಹೆಡ್ ನಾವು ಸೆಲೆಕ್ಟ್ ಮಾಡಲ್ಲ ಡೇವಿಡ್ ವಾರ್ನರ್ನ ಅಂತ. ಅವ್ರು ರಿಟೈರ್ಮೆಂಟಿಂದ ವಾಪಸ್ ಬರ್ತೀವಿ ಅಂತ ಸುಮ್ಮನೆ ಹೇಳಿರ್ಬೋದು, ಬಟ್ ಅವ್ರು ನಾವು ಸೆಲೆಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಂಗೆ ಇವಾಗ ಬಿಗ್ ಬ್ಯಾಶ್ ಲೀಗ್ನ ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ಆಡಬೇಕು ಅಂತ ಅನ್ಕೊಂಡಿದ್ರಂತೆ. ಸಿಡ್ನಿ ಥಂಡರ್ಸ್ಗೆ ಅವರು ಕಂಪ್ಲೀಟ್ ಆಗಿ ಫುಲ್ಲಿ ಅವೈಲೇಬಲ್ ಸೀಸನ್ ಫುಲ್ಲು ಇರ್ತಾರಂತೆ. ಯಾವ ಒಂದು ಸೀಸನ್ ಕೂಡ ಡೇವಿಡ್ ವಾರ್ನರು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ಆಡಿದ್ದಾರೆ ಬಿಗ್ ಬಾಸ್ ಲೀಗ್ ನ, ಬಟ್ ಫುಲ್ ಫ್ಲೆಡ್ಜ್ಡ್ ಆಗಿ ಕಂಪ್ಲೀಟ್ ಟೂರ್ನಮೆಂಟ್ ನೇ ಆಡಿಲ್ಲ. ಇದು ಏನಾದ್ರು ಆಡಿದ್ರು ಅಂತಂದ್ರೆ ಕಂಪ್ಲೀಟ್ ಟೂರ್ನಮೆಂಟ್ ನ ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ಆಗುತ್ತೆ ಬಿಗ್ ಬಾಸ್ ಲೀಗ್ ನ ಡೇವಿಡ್ ವಾರ್ನರ್ ಆಡೋ ಥರ ಆಗೋದು. ನೋಡಿ ಎಂಥ ಬ್ಯುಸಿ ಇರುವಂಥ ಕ್ರಿಕೆಟರು ಇವಾಗ ನೋಡಿ ಇವಾಗ ಬಿಗ್ ಬಾಸ್ ಲೀಗ್ನ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ಡ್ ಆಡೋ ಥರ ಆಗಿದೆ. ಸೊ ಎಲ್ಲರಿಗೂ ಒಂದು ಪಾಯಿಂಟ್ ಬಂದೇ ಬರುತ್ತೆ, ಕೆಳಗಡೆ ಹೋಗಲೇಬೇಕು. ಅದು ಡೇವಿಡ್ ವಾರ್ನರ್ ಅವರ ವಿಚಾರದಲ್ಲಿ ಇವಾಗ ಆಗಿದೆ ಅಷ್ಟೇ. ಏನಕ್ಕೆ ಅಂದರೆ ಸ್ಟೆಪ್ ಡೌನ್ ಆಗಿದ್ರೆ ಇವಾಗ ರಿಟೈರ್ಮೆಂಟ್ನ ತಗೊಂಡಿದ್ರೆ ಬೇರೆ ಲೀಗ್ಗಳನ್ನ ಆಡಲೇಬೇಕು, ಅದನ್ನ ಆಡ್ತಾ ಇದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 3 PCB ಚೇರ್ಮನ್ ಮೊಹ್ಸಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಲ್ ಮ್ಯಾಚಸ್ ಇನ್ಕ್ಲೂಡಿಂಗ್ ಸೆಮಿಫೈನಲ್ ಅಂಡ್ ಫೈನಲ್ ಮ್ಯಾಚಸ್ ವಿಲ್ ಬಿ ಪ್ಲೇಡ್ ಇನ್ ಪಾಕಿಸ್ತಾನ್ ಬಿಟ್ಟು ಬೇರೆ ಎಲ್ಲೂ ಹೋಗಲಾಗರು, ನಾವು ಪಾಕಿಸ್ತಾನದಲ್ಲೇ ಆಡ್ತೀವಿ. ಅದು ಇದು ಚಾಂಪಿಯನ್ಸ್ ಟ್ರೋಫಿ ಅದು ಹೇಳ್ತಿರೋದು, ಚಾಂಪಿಯನ್ಸ್ ಟ್ರೋಫಿ ಅದು ಪಾಕಿಸ್ತಾನದಲ್ಲೇ ಆಡ್ತೀವಿ, ಎಲ್ಲೂ ಹೋಗಲ್ಲ ನಾವು. ಅವ್ರು ಹೋಗಲ್ಲ ಗೊತ್ತು, ನಾವು ಕರ್ಸ್ಕೊಳ್ಳೋದು ನಮಗೆ ಗೊತ್ತು ಹೆಂಗೆ ಕರ್ಸ್ಕೋಬೇಕು ಅಂತ. ಅವ್ರು ಹೋಗಲ್ಲ ಅಂತ ಹೇಳ್ತಾ ಇರ್ಬೋದು ಇವಾಗ, ಆಮೇಲೆ ನಾವೇ ಬರ್ತೀವಿ ದುಡ್ಡು ಕೊಟ್ಬಿಡಿ ಸಾಕು ನೀವು ನಮಗೆ, ನಾವೇ ಆಡ್ಕೊಂತೀವಿ ಹೆಂಗೆ ಬೇಕೋ ಹಂಗೆ ಅನ್ನೋ ಥರ ಬೇಕಾದ್ರೆ ಅಡ್ಯಾಪ್ಟ್ ಮಾಡ್ಕೊಂಡು ಆಡ್ತೀವಿ ನಾವು, ಹೈಬ್ರಿಡ್ ಬೇಕಾರೋ ಆಡ್ತೀವಿ ಹೆಂಗೆ ಬೇಕಾರೋ ಆಡ್ತೀವಿ, ಸ್ವಲ್ಪ ದುಡ್ಡನ್ನ ಜಾಸ್ತಿ ಕೊಡಿ ನಮಗೆ ಅಂತ ಕೇಳ್ಕೊಳ್ತಾರೆ ಅಷ್ಟೇ. ಸೊ ಗೊತ್ತು ನಮಗೆ ಏನಾಗುತ್ತೆ ಅಲ್ಟಿಮೇಟ್ ರಿಸಲ್ಟ್ ಅಂತ. ನಾವು ಅಲ್ಟಿಮೇಟ್ಲಿ ICC ಕಡೆಯಿಂದ ಒಂದು ಅಪ್ಡೇಟ್ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸುಮ್ಮನೆ ಅವರು ಏನೋ ಇಂಡಿಯಾನ ಕೆಣಕ ಥರ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಎಲ್ಲನೂ ಇಲ್ಲೇ ಆಗುತ್ತೆ ಅಂತ, ಆಮೇಲೆ ಅವರೇ ಕಾಲಿಟ್ಕೊಳಕ್ಕೆ ಬರ್ತಾರೆ ಲಾಸ್ಟಿಗೆ, ಸುಮ್ಮನೆ ಡೋಸ್ಗಳು ಕೊಡ್ತಾ ಇರ್ತಾರೆ. ನೋಡೋಣ ಅಲ್ಟಿಮೇಟ್ಲಿ ಇದು ಏನಾಗುತ್ತೆ ಅಂತ. ICCI ಆದಷ್ಟು ಬೇಗ ಒಂದು ನಿರ್ಣಯ ತಗೊಂಡ್ರೆ ಒಳ್ಳೇದು. ಅಪ್ಡೇಟ್ ನಂಬರ್ 4 BCCIಗೆ ಅತಿ ದೊಡ್ಡ ಪ್ರಾಫಿಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. IPL 2024 ಇಂದ ಇವರಿಗೆ ಸಿಕ್ಕಾಪಟ್ಟೆ ಹ್ಯೂಜ್ ಪ್ರಾಫಿಟ್ ಅನ್ನು ಬಂದಂತೆ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬಂದಿದೆ. 5,000 ಕೋಟಿ ಪ್ಲಸ್ ಪ್ರಾಫಿಟ್ ಆಗಿದೆ BCCIಗೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ. ಮೀಡಿಯಾ ರೈಟ್ಸ್ ಇಂದ ಜೊತೆಗೆ ಇವರಿಗೆ ಸ್ಪಾನ್ಸರ್ಶಿಪ್ಸ್ ಇಂದ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಏನೋ ನಮಗೇನಾದ್ರು ಕೊಡ್ತಾರಾ, ನಮಗೇನೇ ಕೇಳ್ತಿದ್ಯಾ ಮಗ, ಅದೆಲ್ಲ ಬಿಡು BCCIಗೆ ಮತ್ತು IPL ಫ್ರೈಂಚೈಸ್ಗಳಿಗೆ ಬಿಟ್ಟಿದ್ದು. ನಮಗೇನಾದರೂ ಅಪ್ಡೇಟ್ ಇದ್ದರೆ ಕರೆಕ್ಟಾಗಿ ಅಪ್ಡೇಟ್ IPL ಅದ್ರ ಬಗ್ಗೆ ಇದ್ದರೆ ಹೇಳು. ಈ ರೆವೆನ್ಯೂ ಅವ್ರಿಗೆ ಪ್ರಾಫಿಟ್ ಆಯಿತು ಇವ್ರಿಗೆ ಪ್ರಾಫಿಟ್ ಆಯಿತು ಅಂದರೆ ಎಲ್ಲ ಹೇಳ್ಬೇಡ, ನಮಗೆ ಯಾರು ನಮಗೆ ಕೊಡ್ತಾರಾ ಅಂತ ಕೇಳ್ತೀರಲ್ವಾ. ಅಪ್ಡೇಟ್ ನಂಬರ್ 5 ವಿಶ್ವ ದಾಖಲೆ ಆಗಿದೆ ಗುರು. ವರ್ಲ್ಡ್ ಕ್ರಿಕೆಟಲ್ಲಿ ಇವತ್ತು ಒಂದೇ ಓವರ್ಗೆ 39 ರನ್ನು. ಇದುವರೆಗೂ T20 ಇಂಟರ್ನ್ಯಾಷನಲ್ಸಲ್ಲಿ ಹಾಗೆ ಇರಲಿಲ್ಲ, ಇಂಟರ್ನ್ಯಾಷನಲ್ಸಲ್ಲಿ ಪ್ರಿಸೈಸ್ ಆಗಿ ಹೇಳ್ತೀನಿ, ಇಂಟರ್ನ್ಯಾಷನಲ್ಸಲ್ಲಿ ಹಾಗೆ ಇರಲಿಲ್ಲ. ಲಾಸ್ಟು ಹೈಯೆಸ್ಟ್ ಇದ್ದಿದ್ದು ರನ್ಸ್ ಬಂದ್ಬಿಟ್ಟು 36 ರನ್ನು. ಅದು ಯುವರಾಜ್ ಸಿಂಗ್ ಹೊಡೆದಿದ್ದು 6 ಬಾಲ್ಗೆ 6 ಸಿಕ್ಸು, ಕೈರನ್ ಪೋಲಾರ್ಡ್ ಹೊಡೆದಿದ್ರು, ನಿಖಿಲಸ್ ಪುರನ್ ಹೊಡೆದಿದ್ದಾರೆ, ರೋಹಿತ್ ಶರ್ಮಾ ಒಂದು ಓವರಲ್ಲಿ ಕನ್ಸಿಡರ್ ಹೇಳ್ತಿರೋದು. ರಿಂಕು ಸಿಂಗು ಕೂಡ 36 ರನ್ನ ಹೊಡೆದಿದ್ದಾರೆ, ದೀಪೇಂದರ್ ಸಿಂಗು ಕೂಡ ಹೊಡೆದಿದ್ದಾರೆ. ಸೊ ಎಲ್ಲ 36 ರನ್ನು ಓವರ್ ಆಲ್ ಹೊಡಿತು ಅಂತಂದರೆ ಒಬ್ಬ ಬೌಲರ್ಗೆ ಇವತ್ತು ಹೊಡೆದಿದ್ದಾರೆ 39 ರನ್ನು. ಯಾವುದ್ರಲ್ಲಿ ಅಂತ ಹೇಳಿದ್ರೆ ICC ಮೆನ್ಸ್ T20 ವರ್ಲ್ಡ್ ಕಪ್ ಸಬ್ ರೀಜನಲ್ ಈಸ್ಟ್ ಏಷ್ಯಾ ಪೆಸಿಫಿಕ್ ಕ್ವಾಲಿಫೈಯರ್ ಎ ವರ್ಲ್ಡ್ ಕಪ್ ಕ್ವಾಲಿಫಿಕೇಶನ್ ಇದು. ಇವರೆಲ್ಲ ಕ್ವಾಲಿಫೈ ಆಗಲ್ಲ ಗೊತ್ತಿರೋಂಥ ವಿಚಾರನೇ. ಏನೋ ಸಬ್ ರೀಜನಲ್ ಅಂತೆ, ಈಸ್ಟ್ ಏಷ್ಯಾ ಪೆಸಿಫಿಕ್ ಕ್ವಾಲಿಫೈಯರ್ ಎ. ಸೊ ಒಂಥರ ರೀಜನ್ ಎಲ್ಲೆಲ್ಲಿಂದನೋ ಕ್ವಾಲಿಫೈ ಆಗ್ತಾರಲ್ಲ, ಸೊ ಅಲ್ಲಿ ಆಗಿರೋ ಅಂಥದ್ದು. ಇದು ಆಗ್ತಾ ಇರೋದೇ ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ. ಇದ್ರ ಮಧ್ಯ ಅಂತಂದರೆ ಸಮೋಹ, ಆಮೇಲೆ 102 ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಇದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದೇನು ಕಂಟ್ರಿಗಳೋ ಕ್ಲಬ್ಗಳೋ, ಕಂಟ್ರಿ ಹೇಳ್ತಾರನೇ ಕಾಣಿಸ್ತಾ ಇದೆ, ನನಗೆ ಗೊತ್ತಿಲ್ಲ ಈ ಥರ ನೇಷನ್ ಇದೆಯೋ ಇಲ್ವೋ ಅಂತ. ಸೊ ಒಂದು ಓವರಲ್ಲಿ ನಿಪ್ಪಿಕೋ ಅನ್ನೋ ಬೌಲರ್ಗೆ ಹೊಡೆದಿರೋದು ಡ್ಯಾರಿಸ್ ಅನ್ನೋ ಬ್ಯಾಟರು. ಫಸ್ಟ್ 3 6 ಹೊಡಿತಾರೆ, ಆಮೇಲೆ ನೋ ಬಾಲ್ಗೆ 1, ಆಮೇಲೆ ಮತ್ತೆ 6, ಆಮೇಲೆ ಮತ್ತೆ 1 ರನ್ನು.
ಆಮೇಲೆ ನೋ ಬಾಲ್ಗೆ 2 ರನ್ ಅಂತ ಕಾಣಿಸುತ್ತೆ, ಇಲ್ಲ ನೋ ಬಾಲ್ಗೆ ಒಂದು 6, ಆಮೇಲೆ ಮತ್ತೆ ಇನ್ನೂ ಒಂದು 6. ಸೊ ಟೋಟಲ್ ಓವರ್ ಆಲ್ 39 ರನ್ನ ಓಡಿಸ್ಕೊಂಡಿದ್ದಾರೆ ಈ ಲೆಜೆಂಡರಿ ಬೌಲರು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇದು ICC ಮೆನ್ಸ್ ವರ್ಲ್ಡ್ ಕಪ್ ಕ್ವಾಲಿಫಿಕೇಶನ್ ಸಿನಾರಿಯೋದಲ್ಲಿ ಇರೋದ್ರಿಂದ ಇದು ಇಂಟರ್ನ್ಯಾಷನಲ್ಸ್ಗೆ ಕೌಂಟ್ ಆಗುತ್ತೆ, ಜೊತೆಗೆ ಇದು ರೆಕಾರ್ಡು ಕೂಡ ಕೌಂಟ್ ಆಗುತ್ತೆ. 1 ಓವರ್ಗೆ 39 ರನ್ ಅಂತ. ಬಟ್ ಇದನ್ನ ಯಾರು ಕೂಡ ಅಕ್ಸೆಪ್ಟ್ ಅಂತೂ ಖಂಡಿತ ಮಾಡ್ಕೊಳ್ಳೋದಿಲ್ಲ. ಯಾವ ಮೂಲೆಲ್ಲ ಎಲ್ಲ ಆಡ್ಕೊಂಡು ಬಿದ್ದಿದ್ರು ಅವ್ನ ಅಜ್ಜಿ ಪಿಂಡ ಅಂತ ಅಂತೀರಾ, ಇಲ್ಲಿ ಹೊಡೆದಿರೋದೆಲ್ಲ ವಿರಾಟ್ ಕೊಹ್ಲಿ ಇದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನಾವು ಕನ್ಸಿಡರ್ ಮಾಡೋದು ಯುವರಾಜ್ ಸಿಂಗ್ದು, ಪೊಲಾರ್ದು ಒಂದು ರೇಂಜಿಗೆ ಕನ್ಸಿಡರ್ ಮಾಡ್ತೀವಿ. ಇವ್ರದೆಲ್ಲ ರಿಂಕು ಸಿಂಗು, ರೋಹಿತ್ ಶರ್ಮಾ ಅವ್ರದೆಲ್ಲ ಕನ್ಸಿಡರ್ ಮಾಡ್ತೀವಿ. ಪೂರನ್ ಅವ್ರದೆಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವರು ಎಲ್ಲೆಲ್ಲ ಹೋಗ್ಬಿಟ್ಟು ಏನೋ ಚೆಲ್ಸಿದ್ರೆ ನನ್ನ ಮಕ್ಕಳ ಜೊತೆಗೆಲ್ಲ ಆಡ್ಬಿಟ್ಟು ಚೈಲ್ಡ್ಗಳ ಜೊತೆಗೆಲ್ಲ ಆಡ್ಬಿಟ್ಟು ಹೊಡೆದ್ಬಿಟ್ರು ಅಂದರೆ ಇದು ಇಂಟರ್ನ್ಯಾಷನಲ್ ಅಂತ ಇದು ಕನ್ಸಿಡರ್ ಮಾಡ್ಬೇಕಾ ನಾವು ಅನ್ನೋ ಥರ ಕೇಳ್ತೀರಾ. ಒಟ್ನಲ್ಲಿ ರೆಕಾರ್ಡ್ ಇಸ್ ರೆಕಾರ್ಡು. ಇವಾಗ ಇವ್ರ ಹೆಸರನ್ನೇ ಬರೋದು. ಯಾರು ಗುರು ಇವ್ರ ಹೆಸರು? ಡ್ಯಾರಿಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.